ಹಲೋ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ತುಂಬ ಜನ ಬಂದು ಇವತ್ತು ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 3ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಆಲ್ರೆಡಿ ಅನೌನ್ಸ್ಮೆಂಟ್ ಆಗೋಗಿದೆ. 1 ಗಂಟೆ ನಂತರ ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ನನ್ನ ಒಂದು ರಿಸಲ್ಟ್ನಲ್ಲಿ ಮತ್ತೆ NC ಅಂತ ಬಂದಿದೆ, ನೆಕ್ಸ್ಟ್ ನಾನು ಏನು ಮಾಡಬೇಕು ಬ್ರೋ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂತವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸ್ಆಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ನ ಸೆಂಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಪೇಪರ್ನಲ್ಲಿ ಅಂದ್ರೆ ಏನು ರಿಸಲ್ಟ್ ಶೀಟ್ ನಲ್ಲಿ NC ಅಂತ ಬಂದಿದೆ ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಕೊನೆ ಬಾರಿನೂ ಕೂಡ ನೀವು ಇಲ್ಲಿ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಅದೇ ತರನೇ ಇವಾಗ ನೀವು ಇಲ್ಲಿ ನೆಕ್ಸ್ಟ್ ಆಪರ್ಚುನಿಟಿಯನ್ನ ಕೊಡ್ತಾರಾ ಬ್ರೋ? ಈಗಾಗಲೇ ನಿಮಗೆ 3 ಎಕ್ಸಾಮ್ ಮಾಡಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. 1 ಸಪ್ಲಿಮೆಂಟ್ರಿ ಇತ್ತು, 2 ಸಪ್ಲಿಮೆಂಟ್ರಿ ಮಾಡಿದ್ದಾರೆ. ಕಡೆ ಅವಕಾಶ ಅಂತ ನಾನು ಪ್ರತಿ ಸತಿನೂ ಕೂಡ ಹೇಳ್ತಿದ್ದೆ, ಪಾಸಿಂಗ್ ಪ್ಯಾಕೇಜ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ನೀವು ತಗೊಂಡಿಲ್ಲ, ಅದಕ್ಕೋಸ್ಕರ ನೀವು ಫೇಲ್ ಆಗಿಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಇಯರ್ ನೀವು ಟ್ರೈ ಮಾಡಬೇಕಾಗತ್ತೆ. ಸೊ ಇನ್ನೇನು ಅಕ್ಟೋಬರ್ ಬಂದೇ ಬಿಡ್ತು, ಅಂದ್ರೆ ಇನ್ನೊಂದು 7 to 8 ಮಂತ್ಸ್ ನೀವು ಮನೇಲೇ ಇರಬೇಕಾಗತ್ತೆ. ಅದಾದ್ಮೇಲೆ ನೀವು ಇಲ್ಲಿ ಎಕ್ಸಾಮ್ ಬರೀಬಹುದು, ಏನು ತೊಂದರೆ ಇಲ್ಲ. ಒಂದು ಸಬ್ಜೆಕ್ಟ್ ಇಂದ ಹೋಗಿದ್ರೆ ತುಂಬಾ ಬೇಜಾರಾಗುತ್ತೆ. ಏನಕ್ಕಪ್ಪ ಅಂದ್ರೆ ಒಂದು ಸಬ್ಜೆಕ್ಟ್ ಆರಾಮಾಗಿ ನೀವು ಪಾಸ್ ಆಗಿ ಇವಾಗ ಅಡ್ಮಿಷನ್ ಆಗಬಹುದಿತ್ತು ಡಿಗ್ರಿಗೆ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. 1 ಇಯರ್ ಮಟ್ಟಿಗೆ ನೀವು ಬೇರೆ ಏನೋ ಒಂದು ಕೋರ್ಸ್ಗಳನ್ನ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನೀವು ಕಂಪ್ಯೂಟರ್ ಸೈನ್ಸ್ಗೆ ಜಾಯ್ನ್ ಆಗ್ತೀರಾ ಅಂತ ಹೇಳೋದಾದ್ರೆ ಒಂದು 5 to 6 ಮಂತ್ಸ್ ನೀವು ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಕೋರ್ಸ್ಗಳನ್ನ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳನ್ನ ಮಾಡ್ಕೊಳ್ಳಿ, ಟ್ಯಾಲಿ ಕಲಿಯಿರಿ, ಕಂಪ್ಯೂಟರ್ ಕಲಿಯಿರಿ. ಸೊ ಈ ಥರ ನಿಮ್ಗೆ ಇಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಬೇಕಾಗುತ್ತೆ 1 ವರ್ಷದ ತನಕ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬೆಟರ್ ಆಪರ್ಚುನಿಟಿ ಏನಪ್ಪ ಅಂದರೆ ಇದೇನೆ ನಿಮ್ಮದು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಆಪರ್ಚುನಿಟಿ ನಿಮಗೆ ಕೊಡೋದಿಲ್ಲ. 1 ಇಯರ್ ತನಕ ವೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.